ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ, ಇನ್ನೇನು ದೀಪಾವಳಿ ಹತ್ರ ಬರ್ತಾ ಇದೆ, ಕಾರ್ನ ಹೊರಗೆ ಬಿಡು ಅಂತ ಹೇಳಿದ್ರು. ಏಕೆಂದರೆ ಧೂಳು ಹೊಡಿಬೇಕಾಗಿತ್ತಂತೆ. ಕಾರ್ನ ಹೊರ ಬಿಟ್ಟು ಬರ್ತಿರ್ಬೇಕಾದ್ರೆ ನಮ್ಮ ರಾಮಪ್ಪರು ಕೂಡ ಬಂದರು. ಅವ್ರನ್ನ ಮಾತಾಡಿಸಿದೆ. ಹಾಗೆ ನಮ್ಮ ಮನೇಲಿ ಗದ್ದೆಗೆ ಔಷಧಿ ಹೊಡೀರಿ ಅಂತ ಹೇಳಿದರು. ಅದಕ್ಕೆ ನಾನು ನಮ್ಮಣ್ಣ ರಂಗಪ್ಪರ ಮನೆಗೆ ಹೋಗಿ ಕ್ಯಾನ್ ಇಸ್ಕೊಂಡು ಸೀದಾ ಗದ್ದೆ ಕಡೆ ಹೊರಟ್ವಿ. ನಮ್ಮ ಗದ್ದೆ ಪಕ್ಕ ರವಣ್ಣನ ತೋಟ ಇರೋದ್ರಿಂದ ತೋಟ ನೋಡೋಕ್ಕೆ ನಂಗೆ ರವಣ್ಣಂದು ಬಂದಿತ್ತು. ಆಮೇಲೆ ನಾನು ಕ್ಯಾನಿಗೆಲ್ಲ ನೀರು ತುಂಬಿಸ್ದಂಗೆ ನಮ್ಮಣ್ಣ ಔಷಧಿ ಹೊಡಿಯೋಕ್ಕೆ ಶುರು ಮಾಡಿದ. ಅಲ್ಲಿಂದ ಸೀದಾ ನಾವು ಹೊಲದ ಕಡೆ ಹೊರಟ್ವಿ. ವಾಯ್ಸ್ ಇವರೇ ಕೊಡ್ತಾರೆ, ನಾನು ಕೊಡೋದೇ ಬೇಡ. ಇಲ್ಲಿ ಇಟಾಚಿ ರಂಗನೂ ಕೂಡ ಇದ್ದ, ಯಾಕೆಂದ್ರೆ ರೋಡ್ ಮಾಡ್ತಾ ಇದ್ದಾರೆ ತೋಟಕ್ಕೆ. ಹಂಗೆ ಅಲ್ಲಿ ಮಣ್ಣಿತ್ತು, ಅದನ್ನ ಟ್ಯಾಕ್ಟ್ರಿಗೆಲ್ಲ ಲೋಡ್ ಮಾಡಿದ್ರು. ಈ ನಾಗಣ್ಣ ವೀಲಿಂಗ್ ಮಾಡೋದೆಲ್ಲ ನೋಡ್ಕೊಂಡು ಸೀದಾ ನಾವು ಮನೆ ಕಡೆ ಹೊರಟ್ವಿ. ಮನೆಗೆ ಬರ್ತಿದ್ದಂಗೆ ನಮಗೊಂದು ಕೆಲಸ ಹೇಳಿದ್ರು. ಅಲ್ಲಿ ಮೇಲಿರೋ ಅಂಥ ಫೋಟೋನೆಲ್ಲ ತೆಗೆದು ನೀಟಾಗಿ ಒರೆಸ್ರಿ ಅಂತ ಹೇಳಿದ್ರು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಒರ್ಸೋಕ್ಕೆ ಶುರು ಮಾಡಿದ್ವಿ. ಟ್ಯಾಕ್ಟ್ರಿ ಡೀಸೆಲ್ ಇರಲಿಲ್ಲ, ಟ್ಯಾಕ್ಟ್ರಿ ಹೊಡಿಬೇಕಾಗಿತ್ತು. ಅದಕ್ಕೆ ಕ್ಯಾನ್ ತೊಗೊಂಡು ಸೀದಾ ಒಳ್ಳೂರಿಗೆ ಹೋದೆ. ಬಂಕಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ಇದಾಗಿತ್ತು ಇವತ್ತಿನ ದಿನಾಚರಿ.